ಹಾಯ್, ನಾನಿವತ್ತು ಅಕ್ಕಿ ಹಿಟ್ಟಿಂದ ಗರಿಗರಿಯಾದ ಹಾಲ್ಗರ್ಗೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮಲ್ನಾಡ್ ಸ್ಪೆಷಲ್ ಹಾಲ್ಗರ್ಗೆ. ಇದನ್ನ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ವೆಲ್ಕಮ್ ಟು ಅಂಶ ವ್ಲಾಗ್ಸ್. ಹಾಲ್ಗರ್ಗೆ ಮಾಡೋದು ತುಂಬ ಈಸಿ, ಹಾಗೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನ ಮಾಡ್ಕೊಳ್ಳೋದಕ್ಕೆ ಅರ್ಧ ಹೆಚ್ಚಿರೋವಂಥ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಶುಂಠಿ ಮತ್ತು ತುರಿದಿಟ್ಕೊಂಡಿರೋವಂಥ ಕಾಯಿ ಹಾಗೆ ನೀರನ್ನು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಶುಂಠಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಹಾಗೆ ರುಚಿನೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು ಪ್ಯಾನಿಗೆ 4 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಇದಕ್ಕೆ 2 ಲೋಟದಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಇದು 4:2 ಪ್ರಪೋರ್ಷನಲ್ಲಿ ಇರಬೇಕು. ನಂತರ ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದು ಕುದೀತಾ ಇರುವಾಗ ಮೇಲೆ ಕೈಯಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕು. ಅಕ್ಕಿ ಹಿಟ್ಟು ನಮಗೆ ಗೊತ್ತಾಗತ್ತೆ ಅದು ಗಟ್ಟಿ ಎಷ್ಟಾಗ್ಬೋದು ಅನ್ನೋ ಅಂದಾಜಿನ ಮೇಲೆ ಅಕ್ಕಿ ಹಿಟ್ಟನ್ನ ಹಾಕೊತೀವಿ. ಇದಾದ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋವಂಥ ಪೇಸ್ಟ್ನ ಹಾಕ್ಕೋಬೇಕಾಗತ್ತೆ. ನಂತರ ಇದನ್ನ ಒಂದು ತಟ್ಟೆ ಮುಚ್ಚಿ ಸ್ವಲ್ಪ ಹೊತ್ತು ಬಿಡಬೇಕು. ಹಾಗೆ ಹೇಗೆ ನಾವು ಅಕ್ಕಿ ಹಿಟ್ಟನ್ನು ಉಕ್ಕರಿಸಿ ರೊಟ್ಟಿ ಮಾಡ್ಕೊಳ್ತೀವೋ ಸೇಮ್ ಅದೇ ಮೆಥಡಲ್ಲೇ ಇದನ್ನು ಮಾಡ್ಕೊಳ್ಳೋದು. ಒಂದು 5ರಿಂದ 8 ನಿಮಿಷ ಆದಮೇಲೆ ತಟ್ಟೆ ತೆಗೆದು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೋಬೇಕು. ಜಾಸ್ತಿನೂ ಉಪ್ಪು ಹಾಕ್ಕೋಬಾರ್ದು, ಇದು ಎಣ್ಣೆಯಲ್ಲಿ ಕರಿಯೋದ್ರಿಂದ ಆಮೇಲೆ ಮತ್ತೆ ಉಪ್ಪಾಗ್ಬಿಡತ್ತೆ. ಹಾಗೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ಹಾಲು ಕುದಿಯೋವರೆಗೂ ಫ್ಲೇಮ್ ಹೈಯಲ್ಲಿ ಇದ್ರೆ ನಡೆಯುತ್ತೆ. ಒಂದ್ಸತಿ ಹಿಟ್ಟು ಹಾಕ್ಕೋಬೇಕಾದ್ರೆ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ನಾವು ಮಾಡ್ಕೋಬೇಕು. ತುಂಬ ಹೈ ಫ್ಲೇಮಲ್ಲೂ ಇಟ್ಕೊಂಡ್ರೆ ತಳ ಹಿಡಿದು ಬಿಡತ್ತೆ. ಲೋ ಫ್ಲೇಮಲ್ಲೂ ಇಟ್ಕೋಬಾರ್ದು, ಹಿಟ್ಟು ಚೆನ್ನಾಗಿ ಬೇಯೋದಿಲ್ಲ. ಈ ಥರ ಉಂಡೆ ಥರ ಬಂದಿದೆ ಅಂದರೆ ಹಿಟ್ಟು ಬೆಂದಿದೆ ಅಂತ. ನಂತರ ಫ್ಲೇಮ್ನ ಆಫ್ ಮಾಡಿ ಇದನ್ನ ಒಂದು ತಟ್ಟೆಗೆ, ದೊಡ್ಡ ಪ್ಲೇಟಿಗೆ ಹಾಕ್ಕೋಬೇಕು. ಹಾಕೊಂಡ್ಮೇಲೆ ಇದನ್ನ ಚೆನ್ನಾಗಿ ರೊಟ್ಟಿ ಹಿಟ್ಟು ನಾದ್ಕೊಳ್ಳೋ ಹಾಗೇನೆ ಇದನ್ನ ಯಾವುದೇ ಉಂಡೆಗಳು ಅಥವಾ ಗಂಟು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ನೀರು ಹಾಕೋಂತ ನಾದ್ಕೋಬೇಕು. ಇದನ್ನು ಗಂಟೆಲ್ಲ ಇತ್ತು ಅಂತ ಅಂದರೆ ಎಣ್ಣೆ ಬಾಣಲೆಗೆ ಹಾಕಿದಾಗ ಸಿಡಿಯತ್ತೆ ಅಂತ ಹೇಳ್ತಾರೆ. ಸೊ ಚೆನ್ನಾಗಿ ಯಾವುದೇ ಥರ ಗಂಟು ಇಲ್ಲದೆ ಇರೋ ಹಾಗೆ ನೀರು ಹಾಕ್ಕೊಳ್ತಾ ಚೆನ್ನಾಗಿ ನಾದ್ಕೊಂಡು ಇದನ್ನ ಕೋಡ್ಬಳೆ ಮಾಡೋ ಹಾಗೆ ಸಣ್ಣ ಉಂಡೆ ತಗೊಂಡು ಇದನ್ನ ಚೆನ್ನಾಗಿ ಕೋಡ್ಬಳೆ ಶೇಪಿನಲ್ಲಿ ರಿಂಗ್ ಥರ ಇದನ್ನ ಮಾಡ್ಕೋಬೇಕಾಗತ್ತೆ. ಈ ಥರ ಕೋಡ್ಬಳೆ ಥರ ಮಾಡ್ಕೋಬೇಕಾದ್ರೆ ಕೈಗೆ ನೀರು ಹಚ್ಕೊಳ್ತಾ ಮಾಡ್ಕೋಬೇಕು, ಇಲ್ಲ ಅಂದರೆ ಕೈಗೆ ಅಕ್ಕಿ ಹಿಟ್ಟಲ್ವ ಕೈಗೆ ಹಿಡಿಯತ್ತೆ. ಹೀಗೆ ಮಾಡಿಟ್ಕೊಂಡು ಇದಕ್ಕೆ ಒಂದು ಕಡ್ಡಿ ತಗೊಂಡು ಕಡ್ಡಿನ ನೀರಲ್ಲಿ ಅದ್ದಿ ಸಣ್ಣ ಹೋಲ್ ಮಾಡ್ಕೋಬೇಕು. ಹೀಗೆ ಹೋಲ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಎಣ್ಣೆಗೆ ಹಾಕಿದಾಗ. ನಂತರ ಹೀಗೆ ಮಾಡಿಟ್ಕೊಂಡಿರೋದನ್ನೆಲ್ಲ ಕಾದಿರೋ ಎಣ್ಣೆಗೆ ಹಾಕಿ 2 ನಿಮಿಷ ಹಾಗೆ ಬಿಡಬೇಕು. ಆಮೇಲೆ ಇದನ್ನ ಇನ್ನೊಂದು ಕಡೆ ತಿರುಗಿಸಿ ಬೇಯಿಸ್ಕೋಬೇಕು. ಹೀಗೆ ಒಂದು 2ರಿಂದ 3 ಸತಿ ಇದನ್ನ ತಿರುಗಿಸಿ ಬೇಯಿಸ್ಕೊಂಡ್ರೆ ಇದು ಗೋಲ್ಡನ್ ಬ್ರೌನ್ ಕಲರಿಗೆ ಬರುತ್ತೆ. ಹಾಗಾದರೆ ಕ್ರಿಸ್ಪಿಯಾದ ಹಾಲ್ಗರ್ಗೆ ನಮಗೆ ರೆಡಿ ಆಗುತ್ತೆ. ಇದು ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಹಾಗೆ ಉತ್ತರ ಕರ್ನಾಟಕದ ಕಡೆಗೆ ಇದನ್ನ ಸೌತೆಕಾಯಿ ಕೋಸಂಬರಿ ಜೊತೆಗೂ ತಿಂತಾರೆ. ಇಲ್ಲ ಅಂದರೆ ಇದನ್ನ ಹಾಗೇನೆ ತಿನ್ಬೋದು. ಸ್ವಲ್ಪ ಸ್ವೀಟ್ ಫ್ಲೇವರ್ ಇರುತ್ತೆ ಬೆಲ್ಲ ಹಾಕಿರೋದ್ರಿಂದ, ಹಾಗೆ ತಿನ್ನೋಕ್ಕೂ ಇದು ಚೆನ್ನಾಗಿರುತ್ತೆ. ಹೀಗೆ ಮಾಡಿಕೊಂಡ್ರೆ ಕ್ರಿಸ್ಪಿಯಾದ ಹಾಲ್ಗರ್ಗೆ ರೆಡಿ ಆಗುತ್ತೆ.